ನಮಸ್ಕಾರ ಕರ್ನಾಟಕ ಜನತೆಲ್ಲರಿಗೂ. ನಾನು ನಿಮ್ಮ ಗುರು ಎಂ ಕಿಚ್ಚ ಯೂಟ್ಯೂಬ್ ಚಾನಲ್ ಶಂಕರ್ ಮಾತಾಡ್ತಿದ್ದೀನಿ. ನಾನಿವತ್ತು ನೀವೇನು ನೋಡ್ತಿದ್ದೀರಾ, ಇದು ಅಕ್ಕ ತಂಗಿ ಹೊಂಡ ಇರ್ತಾ ಇದ್ದೀನಿ. ಇದರ ಮಾಹಿತಿಯನ್ನು ನಮ್ಮ ನರಸಿಂಹಮೂರ್ತಿ ಸರ್ ಅವರು ಕೊಡ್ತಾರೆ, ಬನ್ನಿ. ಇದು ನೋಡಿ, ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿ ಹೊಂಡ ಅಂತ ಹೇಳ್ಬಿಟ್ಟು ತುಳು ಹಿಂದೆ ಶಾಸನವೊಂದರ ಪ್ರಕಾರ ತುಳು ಈ ಹೊಂಡವನ್ನು ನಿರ್ಮಿಸಿದ್ದಾನೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಶಾಸನದಿಂದ ತಿಳ್ಕೊಬೋದು. ಉದ್ದೇಶ ಏನಪ್ಪ ಅಂದರೆ, ಮೂರನೇ ಮಧುಕರ ನಾಯಕನ ಆಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂರನೇ ಮಧುಕರ ನಾಯಕ ಮದುವೆ ಆಗಬೇಕು ಅಂತ ಇದ್ದ ಅಕ್ಕನ್ನು ಮದುವೆ ಆಗಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಆ ತಂಗಿ ಏನು ಮಾಡಿದ್ಲು, ನಾನು ಮದುವೆ ಆಗಬೇಕು, ನಮ್ಮ ಮಾವನು ನಾನು ಆಗಬೇಕು ಅಂತ ತಂಗಿ ಒಂದು ಮನದಲ್ಲೇ ಆಸೆ ಇಟ್ಕೊಂಡಿದ್ಲು. ಆಸೆ ಇಟ್ಕೊಂಡಿದ್ದಾಗ ಏನು ಮಾಡಿದ್ಲು ತಂಗಿ, ಒಂದು ಸಾರಿ ಮೂರನೇ ಮಧುಕರ ನಾಯಕನ ಮುಂದೆ ವ್ಯಕ್ತಪಡಿಸಿದ್ಲು, ನನಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ, ನನ್ನನ್ನೇ ಮದುವೆ ಆಗಬೇಕು ನೀವು ಅಂತ. ಆದರೆ ಮನೇಲಿ ಎಲ್ಲರೂ ತೀರ್ಮಾನ ಮಾಡಿದ್ದು ಅಕ್ಕನ ಮದುವೆ ಆಗಬೇಕು ಅಂತ. ಅಕ್ಕನಿಗೆ ಇದು ಗೊತ್ತಿಲ್ಲ ಈ ವಿಚಾರ. ಆಮೇಲೆ ಏನಾಯಿತು, ಇದು ತುಂಬ ಒತ್ತಡ ಆಯಿತು ತಂಗಿದು ಒತ್ತಡ ತುಂಬ ಆದಾಗ ಏನಾಯಿತು, ಆಮೇಲೆ ತದನಂತರ ನನ್ನ ಮದುವೆ ಆಗಲಿಲ್ಲಲ್ಲ ಅಂತೇಳ್ಬಿಟ್ಟು ಆಮೇಲೆ ಈ ತಂಗಿನೇ ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಏನು ಮಾಡಿದ್ರು, ಮೂರನೇ ಮಧುಕರ ನಾಯಕ ತಂಗಿನ ಆಗ್ತೀನಿ, ಅಕ್ಕನ ಬೇಡ, ಆಕೆ ತುಂಬ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ತಂಗಿನ ಮದುವೆ ಆಗ್ತಾನೆ. ತಂಗಿನ ಮದುವೆ ಆದ ತಕ್ಷಣ ಏನಾಗುತ್ತೆ, ಅಕ್ಕ ಬಂದು ನಾನು ನೋಡು, ನನಗೆ ಹೆಸರಿದ್ದು, ನನಗೂ ಆಸೆ ಇತ್ತು, ನಮ್ಮ ಮಾವ ನನ್ನ ಆಗಲಿಲ್ಲ, ತಂಗಿ ಜೊತೆಗೆ ಸುಖವಾಗಿರಲಿ ಬಿಡು ಅಂತೇಳಿ ಅಕ್ಕ ಏನು ಮಾಡ್ತಾಳೆ, ಇಲ್ಲಿ ಕಾಣುತ್ತಲ್ಲ ಈ ಒಂದು ಹೊಲದಲ್ಲಿ ಅಕ್ಕ ಬಿದ್ದು ಸತ್ತೋಗ್ತಾಳೆ. ನನ್ನಿಂದ ನಮ್ಮ ಅಂತೇಳ್ಬಿಟ್ಟು ತಂಗಿ ಭಾಳ ನೋವಾಗುತ್ತೆ. ಭಾಳ ನೋವು ಸರ್, ಅಂದರೆ ಈ ಹೊಂಡದಲ್ಲೇ ಅಕ್ಕ ಬಿದ್ದಿರೋದು. ಆಮೇಲೆ ಅಕ್ಕ ಯಾವಾಗ ಬಿದ್ಲು, ನನ್ನಿಂದ ನಮ್ಮ ಅಕ್ಕ ಜೀವನ ಹೋಯ್ತಲ್ಲ, ನಾನು ಇರಬಾರ್ದು ಅಂತ ಹೇಳ್ಬಿಟ್ಟು ಆಮೇಲೆ ತಂಗಿ ಈ ಹೊಂಡದಲ್ಲಿ ಬಿದ್ಲು ಅಂತಕ್ಕಂಥದ್ದು ಈ ಒಂದು ಮಾಹಿತಿ ಇದೆ. ಈ ಹೊಂಡದಲ್ಲಿ ತಂಗಿ ಬಿದ್ದಿದ್ದಾಳೆ ಅನ್ನೋ ಒಂದು ಮಾಹಿತಿ. ಅವೇನು ಸರ್ ಹೂವು? ಅವು ಕಮಲ್ದು ಹೂವು ಅಂತ ಹೇಳ್ಬಿಟ್ಟು, ತಾವರೆ ಹೂವು, ಬೆಟ್ಟದ ತಾವರೆ ಅಂತಾರೆ ಅದನ್ನು. ಅಕ್ಕ ತಂಗಿ ಹೊಂಡದ ಮೇಲೆ ಗೋಪಾಲಸ್ವಾಮಿ ಹೊಂಡ ಅಂತ ಇದೆ ಇಲ್ಲಿ ಮೇಲ್ಗಡೆ. ಆ ಗೋಪಾಲಸ್ವಾಮಿ ಹೊಂಡ ಮಳೆ ಬಂದು ನೀರೆಲ್ಲ ತುಂಬಿದ ಮೇಲೆ ಪೂರ್ತಿ ತುಂಬಿದ ಮೇಲೆ ಆ ಗೋಪಾಲಸ್ವಾಮಿ ಹೊಂಡ ತುಂಬಿದ ನೀರು ಅಕ್ಕನ ಹೊಂಡಕ್ಕೆ ಬರುತ್ತೆ. ಅಕ್ಕನ ಹೊಂಡ ಬಂದು ಅಕ್ಕನ ಹೊಂಡ ತುಂಬಿದ ಮೇಲೆ ಅಲ್ಲಿಂದ ಇಲ್ಲಿ ತಂಗಿ ಹೊಂಡಕ್ಕೆ ನೀರು ಬರುತ್ತೆ. ತಂಗಿ ಹೊಂಡ ತುಂಬಿದ ಮೇಲೆ ಇಲ್ಲಿಂದ ನೀರು ಸೀದಾ ಕೆಳಗಡೆ ಹೋಗಿ ಸಿಹಿನೀರು ಹೊಂಡ ಅಂತ ಇದೆ, ಅದು ಚಿತ್ರದುರ್ಗ ನಗರದಲ್ಲಿ ಬರುತ್ತೆ. ಸಿಹಿನೀರು ಹೊಂಡ ಪೂರ್ತಿ ತುಂಬಿದ ಮೇಲೆ ಅಲ್ಲಿ ಅಂತರ್ಕಾಲುವೆ ಮೂಲಕ ಸಂತೆ ಹೊಂಡ ಅಂತ ಇದೆ, ಸಂತೆ ಹೊಂಡಕ್ಕೆ ಹೋಗುತ್ತೆ. ಇದೆಲ್ಲ ಆ ಕಾಲದಲ್ಲಿ ಅಂತರ್ಕಾಲುವೆ ಮಾಡಿದ್ದಾರೆ. ಆ ಸಂತೆ ಹೊಂಡ ತುಂಬಿದ ಮೇಲೆ ಸೀದಾ ಅಲ್ಲಿಂದ ಇಲ್ಲಿ ಗೋನೂರು ಕೆರೆಗೆ ಹೋಗುತ್ತೆ. ಗೋನೂರು ಕೆರೆಗೆ ಹೋಗುತ್ತೆ. ಹೌದೇನು ಸರ್? ಆಮೇಲೆ ನೋಡಿ, ಇಲ್ಲಿ ಅಕ್ಕನ ಹೊಂಡದ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅದು ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂತೇಳ್ಬಿಟ್ಟು ಶಿವನ ದೇವಸ್ಥಾನ ಮೇಲಿದೆ. ಅದನ್ನು ಪ್ರತಿ ಶಿವರಾತ್ರಿನಲ್ಲಿ ಮತ್ತು ಪ್ರತಿ ಸೋಮವಾರ ಕೆಲವರು ಪೂಜೆ ಮಾಡ್ತಾರೆ. ಶಿವರಾತ್ರಿ ದಿನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದ್ರ ಮೇಲೆ ಬರ್ತಕ್ಕಂಥದ್ದು ತುಪ್ಪದ ಕೊಳ ಮೇಲೆ. ಇಲ್ಲಿ ನೋಡಿ, ಇಲ್ಲಿಂದ ಅಕ್ಕ ತಂಗಿ ಹೊಂಡದಿಂದ ಇಲ್ಲೇನು ಕೆಳಗಡೆ ಹೋಗುತ್ತೆ, ಈ ದಾರಿ ಹೋದ ತಕ್ಷಣ ಎಡಭಾಗದಲ್ಲಿ ತಣ್ಣೀರು ಹೊಂಡ ಅಂತ ಬರುತ್ತೆ. ತಣ್ಣೀರು ದೋಣಿ ಅಂತಾರೆ ಅದನ್ನು. ಅಲ್ಲಿ ಯಾವಾಗಲೂ ಸದಾಕಾಲ ವರ್ಷದ ಪೂರ್ತಿ ದಿನ ಅಲ್ಲಿ ನೀರು ಸಿಗುತ್ತೆ. ಅಲ್ಲಿಂದ ಕೆಳಗಡೆ ಹೋದರೆ ಬಲಭಾಗದಲ್ಲಿ ಒನಕೆ ಓಬವ್ವನ ಕಿಂಡಿ ಬರುತ್ತೆ. ನೋಡಿ, ಇದು ತಂಗಿ ಹೊಂಡ ಈ ಹಿಂದೆ ಆಗಲಿ ಇದ್ರ ಬಗ್ಗೆ ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಇಲ್ಲಿ ತಂಗಿ ಹೊಂಡದಿಂದ ಈ ಕಡೆ ಕೆಳಗೆ ಏನು ಹೋಗ್ತೀವಿ, ಇಲ್ಲಿ ತಣ್ಣೀರು ದೋಣಿ ಮತ್ತು ಒನಕೆ ಓಬವ್ವನ ಕಿಂಡಿ ಬರುತ್ತೆ. ದಯಮಾಡಿ ನಿಮಗೆ ಈ ಒಂದು ಇಚ್ಛೆ ಆದರೆ ಇದು ನಮ್ಮ ಗುರು ಕಿಚ್ಚ ಅವರ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದುವರೆಗೂ ನಾನು ಅಕ್ಕ ತಂಗಿ ಹೊಂಡದ ಬಗ್ಗೆ ಮಾಹಿತಿಯನ್ನು ನಮ್ಮ ನರಸಿಂಹಮೂರ್ತಿ ಸರ್ ಅವರು ನೀಡಿದ್ದಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ಒನಕೆ ಓಬವ್ವನ ಕಿಂಡಿ ಮತ್ತು ತಣ್ಣೀರು ದೋಣಿ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.